ಸತೀಶ್, ಏನು ವಿಜಯ್, ಈ ರೂಮಲ್ಲಿ ಗೆಸ್ಟ್ ಇದ್ದಾರೆ. ಇಷ್ಟೊತ್ತು ಖಾಲಿ ಇತ್ತಲ್ಲ? ಈಗ ತಾನೇ ಬಂದರು. ಯಾರು? ತ್ರಿಪುರ ಸುಂದರಿ ಅವ್ರ ಮೊಮ್ಮಗ ರಾಹುಲ್. ಅವ್ರ ಕಡೆ ಗೆಸ್ಟ್ ಬಂದಿದ್ದಾರೆ ಸರ್. ಯಾರೂ ಇಲ್ಲ ಅಂತ ನಾನು ಡೋರ್ ಓಪನ್ ಮಾಡಿಬಿಡ್ತಿದ್ದೆ. ಅವ್ರಿಗೆ ಡಿಸ್ಟರ್ಬ್ ಆಗಿಬಿಟ್ಟಿರೋದು. ಸರ್, ನಿಮಗೆ ಬೇರೆ ರೂಮ್ ತೋರಿಸ್ತೀನಿ ಬನ್ನಿ ಸರ್. ಅವ್ನು ಹೇಳ್ದಂಗೆ ರೆಡಿ ಆಗಾಯ್ತು. ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಮ್ಮನ್ನ. ಮಯೂರಿ, ಅವನ ಕತೆ ಇರಲಿ, ಮುಂದೇನು ಮಾಡೋದು? 444 ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದನಲ್ಲ, ಅದನ್ನೇ ಮಾಡೋಣ. ಹಲೋ, ರೆಡಿ ಇದ್ದೀನಿ. ಹೊರಗೂ ನಿಂತು ಪಟ್ಟೆ ಮಾಡ್ಬಿಟ್ಟ ಕಣೆ. ಇನ್ನೇನು ಮಾಡೋದು? ಬಾ ಹೋಗೋಣ. ಮಯೂರಿ, ಇದೇನೇ ಇದು? ಮತ್ತೆ ಬೊಕ್ಕೆ, ಲೆಟರು? ಒಳ್ಳೆ ತಲೆ ಸವಾಸ ಆಗೋಯ್ತು. ನೋಡೋಣ ಇದು. ಥ್ಯಾಂಕ್ ಯು ಡಿಯರ್, ಪ್ಲೀಸ್ ಕಮ್ ಟು ದ ಡಾನ್ಸ್ ಫ್ಲೋರ್. ಡಾನ್ಸ್ ಫ್ಲೋರಾ? ನಮ್ಮನ್ನೇನು ಕೋತಿಗಳು ಅನ್ಕೊಂಡಿದ್ದಾನ ಅವನು ಕುಣಿಸೋದಕ್ಕೆ? ಕುಣಿಸ್ತಾನೋ, ಅವನೇ ನಮ್ಮ ಮುಂದೆ ಬಂದು ಕುಣಿತಾನೋ, ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗೋದು. ನಡಿ. ಇದು ನೀನ್ ನೋಡ್ತಿದ್ಯಾ? ರೂಮ್ಸ್ ಎಲ್ಲ ಓಕೆ ಅಲ್ಲ ಸರ್? ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬೇರೆ ಏನೇನು ಫೆಸಿಲಿಟೀಸ್ ಇದೆ ಸರ್? ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಚೆಸ್ ಕೋರ್ಟ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಪೂಲ್ ಕ್ಲಬ್ ಇದೆ, ಈವನ್ ಡ್ಯಾನ್ಸ್ ಫ್ಲೋರ್ ಕೂಡ ಇದೆ. ಡ್ಯಾನ್ಸ್ ಫ್ಲೋರ್ ಬೇರೆ ಇದೆಯಾ? ಹೌದು ಸರ್. ಬನ್ನಿ ತೋರಿಸಿ. ಬನ್ನಿ, ಒಂದೊಂದಾಗಿ ತೋರಿಸ್ತೀನಿ. ಮಯೂರಿ, ಇದೇನೇ ಇದು ಹೀಗಿದೆ? ಡಾನ್ಸ್ ಫ್ಲೋರ್ ಅಂದ್ರೆ ಹಿಂಗೆ ಇರುತ್ತೆ. ಆದ್ರೆ ಇಲ್ಲಿ ಯಾರು ಇದ್ದ ಹಾಗಿಲ್ಲ. ಬಾ ಹೊರಟೋಗೋಣ. ನಡಿ.